ರೈಟ್. ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವ್ರ ಗೆಲುವಿಗೆ ಇನ್ಫೋಸಿಸ್ ಮುಖ್ಯಸ್ಥ ಸುಧಾಮೂರ್ತಿ ಮಂತ್ರಾಲಯದಲ್ಲಿ ಪಾದಯಾತ್ರೆ ಮಾಡಿದ್ರು ಅಂತ ಮಂಜುನಾಥ್ ಅವರೆಲ್ಲೋ ಹೇಳ್ಕೊಂಡಿದ್ದಾರೆ. ಗೊತ್ತಿಲ್ಲ. ಗ್ಯಾಂಗ್ಸ್ ಆಫ್ ಗೋದಾವರಿ ಸಿನಿಮಾ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ಟಾಲಿವುಡ್ ನಟ ನಂದಮೂರಿ ಬಾಲಕೃಷ್ಣ ವೇದಿಕೆಯಲ್ಲಿ ನಟಿ ಅಂಜಲಿ ಅನ್ನೋನ್ನ ಸೈಡ್ಗೆ ತಳ್ಳಿಬಿಟ್ಟಿದ್ದಾರೆ. ದಾಡ್ ಇಶ್ಯೂ. ಇಸ್ರೋ ಸಹಾಯದಿಂದ ದೇಶದಲ್ಲಿ ಎರಡನೇ ಖಾಸಗಿ ರಾಕೆಟ್ ಅಗ್ನಿಬಾನ್ ಉಡಾವಣೆ ಯಶಸ್ವಿಯಾಗಿದೆ. ಚೆನ್ನೈ ಮೂಲದ ಸಂಸ್ಥೆ ಅದು ಶ್ರೀಹರಿಕೋಟಾದಿಂದ ಮಾಡಿದ್ದಾರೆ. ಅಮೆರಿಕದ ಟೆಕ್ಸಸ್ ಏರ್ಪೋರ್ಟ್ನಲ್ಲಿ ಭೀಕರ ಬಿರುಗಾಳಿಗೆ ನಿಂತಿದ್ದ ವಿಮಾನ ಆಟಿಕೆಯಂತೆ ಚಲಿಸ್ಬಿಟ್ಟಿದೆ. ಅಲ್ಲಿ ವಿಪರೀತ ಹವಾಮಾನ ವೈಪರೀತ್ಯದಿಂದಾಗಿ ಇಲ್ಲ, ನನ್ನ ಪ್ರಕಾರ ಅದನ್ನು ಸರಿಯಾಗಿ ಪಾರ್ಕ್ ಮಾಡಿ ಪ್ರೊಟೆಕ್ಟ್ ಮಾಡ್ಕೊಂಡಿಲ್ಲ. ಮೋರಿಂಗಲ್ಲೋ ಅಥವಾ ಏನೋ ಆ್ಯಂಕರಿಂಗ್ ಮಾಡೋದು ಏನೋ ಒಂದು ಸರಿಯಾಗಿ ಮಾಡ್ದಂಗಿಲ್ಲ. T20 ವಿಶ್ವಕಪ್ನಲ್ಲಿ ಜೂನ್ 9ನೇ ತಾರೀಕು ಭಾರತ ಪಾಕಿಸ್ತಾನ ಮುಖಾಮುಖಿಯಾಗುತ್ತೆ ನ್ಯೂಯಾರ್ಕಲ್ಲಿ. ಈ ಪಂದ್ಯಕ್ಕೆ ಐಸಿಸ್ಗೆ ಉಗ್ರರು ಲೋನ್ ವುಲ್ಫ್ ದಾಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಿ ಲೋನ್ ವುಲ್ಫ್ ಬಂದಾಗ ಯಾರಿಗಾರು ಗೊತ್ತಾದರೆ ಲೋನ್ ವುಲ್ಫ್ ಹೊಡಿತಾರೆ. ಒಡಿಶಾದ ಪುರಿನಲ್ಲಿ ಜಗನ್ನಾಥ ಉತ್ಸವದ ಸಂದರ್ಭದಲ್ಲಿ ಪಟಾಕಿ ಸ್ಫೋಟಗೊಂಡು 20ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಜಾತ್ರೆಯ ಊಟ ಸೇವಿಸಿ 50ಕ್ಕೂ ಹೆಚ್ಚು ಜನ ಆಸ್ಪತ್ರೆಗೆ ಸೇರಿರುವ ಘಟನೆ ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದಲ್ಲಿ ನಡೆದಿದೆ. ನಿನ್ನೆ ಮಧ್ಯಾಹ್ನ ಜಾತ್ರೆಯಲ್ಲಿ ಈ ಘಟನೆ ಆಗಿದೆ. ಕಟ್ಟಿಗೆ ತರದಿಗೆ ಕಾಡಿಗೆ ಹೋಗಿದ್ದಂತೆ 82 ವರ್ಷದ ಐಗುಂಡ ನಿವಾಸಿ ವಾಸುರಾಣ್ಯ ಅನ್ನೋರು ಕಣ್ಮರೆಯಾಗೋಗಿದ್ದಂತೆ 6 ದಿನ ಬಳಿಕ ಪತ್ತೆಯಾಗಿದ್ದಾರೆ. ಜನ ಎಲ್ಲ ಹುಡುಕಿದ್ದಾರೆ. ಒಂದು 3-4 ಕಿಲೋಮೀಟ್ರು. ಅದು ನೋಡಿದ್ರೆ ಒಂದು ಮರದ ಕೆಳಗಡೆ ಇದ್ರಂತೆ. ದಾರಿ ತಪ್ಪಿಬಿಟ್ಟು ಜನ ಪವಾಡ ಇದು ಹುಡುಕಿದ್ದಾರೆ. ಭಕ್ತರ ಕಾಣಿಕೆಯಿಂದ ಗುರು ರಾಘವೇಂದ್ರ ಸ್ವಾಮಿ ಮಠದ ಪ್ರಾಂಗಣದ ಶಿಲಾಮಂಟಪಕ್ಕೆ ಸಂಪೂರ್ಣ ಚಿನ್ನದ ಕವಚ ತಡಿಸಲು ಮಂತ್ರಾಲಯ ಮಠ ಸಿದ್ಧವಾಗಿದೆ. ಮತ್ತೊಂದು ಕಡೆ ಮಲೆ ಮಹದೇಶ್ವರ ದೇಗುಲದಲ್ಲಿ ತಿಂಗಳಿಗೆ 2.58 ಕೋಟಿ ಕಾಣಿಕೆ ಸಂಗ್ರಹವಾಗಿದೆ. ಶಕ್ತಿನೂ ಪರಿಣಾಮ ಇರಬಹುದು. ಧಾರವಾಡದಲ್ಲಿ ಕರ್ಕಶ ಶಬ್ದ ಮಾಡ್ತಿದ್ದ ಬೈಕ್ ಸವಾರರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. 240 ಸೈಲೆನ್ಸರ್ಗಳನ್ನು ರೋಡ್ ರೋಲರ್ ಮೂಲಕ ಧ್ವಂಸ ಮಾಡಿದ್ದಾರೆ. ವೆರಿ ವೆಲ್ ಡನ್ ಈ ಪೊಲೀಸ್ನವರು. ಹೇಳ್ತೀನಿ, ಯಾರು ಒಬ್ಬರು ನನ್ನ ಫ್ರೆಂಡ್ಸ್ ಅಲ್ಲಿ ಲೋಕಲ್ SP ಆಫೀಸ್ಗೆ ಹೋಗಿ ಒಂದು ಸ್ವೀಟ್ ಡಬ್ಬ ಕೊಡ್ರಿ. ವೆರಿ ಗುಡ್, ಒಳ್ಳೇದು ಮಾಡಿದ್ರಿ, ಸರಿಯಾಗಿ ಮಾಡಿದ್ರಿ.